ಶ್ರೀ ಗುರುಭ್ಯೋ ನಮಃ. ನೀಲಾಂಜನ ಸಮಾಭಾಷಂ ರವಿಪುತ್ರೋಯಮಾಗ್ರದಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಹಿಮವಂತ ಋತು ಪೌಷಮಾಶೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ಏಕಾದಶಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇವತ್ತು ಪ್ರಥಮವಾಗಿ ಸ್ವರಂ ಏಕಾದಶಿ ಅಂತಾನೆ ಹೇಳುವಂಥದ್ದು. ಶನಿವಾಸರದಲ್ಲಿ ಏಕಾದಶಿ ಬರುವಂಥದ್ದಿಂದ ವಿಶೇಷ ಫಲಗಳನ್ನು ಸಹ ನೋಡುವಂಥದ್ದು. ದ್ವಾದಶ ರಾಶಿಗಳಲ್ಲಿ ಎಲ್ಲರಿಗೂ ಇಪಿಸ ಫಲಗಳನ್ನು ಕೊಡುವಂಥದ್ದು ಏಕಾದಶಿ. ವ್ರತವನ್ನು ಮಾಡುವಂಥವರಿಗೆ, ಆಚರಣೆ ಮಾಡುವಂಥವರಿಗೆ ಇಪಿಸ ಫಲಗಳು ಮುಕ್ತಿದಾಯಕ ಅಂತಾನೆ ಹೇಳುವಂಥದ್ದು. ಶನಿವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಒತ್ತಡ, ಭಯದಲ್ಲಿ ತುಂಬಾ ನಿದ್ರಾವಸ್ಥೆ ಅಂತ ಹೇಳುವಂಥದ್ದು. ಆಯಾಸ, ಆಲಸ್ಯಗಳು ಕೂಡ ನೋಡುವಂಥದ್ದು. ಜೊತೆಗೆ ಸೋಂಬೇರಿತನ ಅಂತಾನೆ ಹೇಳ್ಬೋದು ಒಟ್ಟಾರೆ ಹೇಳೋದಾದ್ರೆ. ಜೊತೆಗೆ ಯಾವುದೇ ಕೆಲಸಗಳಲ್ಲಿ ಇಷ್ಟಪಟ್ಟು ಯಾವ ಕೆಲಸಗಳನ್ನು ಮಾಡಲ್ಲ, ಇಂಟ್ರೆಸ್ಟೇ ಇರೋಲ್ಲ. ಎಲ್ಲ ಕೆಲಸಗಳ ಮೇಲೂ ಲೇಜಿ ಇರುವಂಥದ್ದು. ಹಾಗಾಗಿ ಉತ್ತಮವಾಗಿರುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ದಿನಮಾನವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಹಣಕಾಸು ವಿಚಾರದಲ್ಲಿ ಒಂದು ಸ್ವಲ್ಪ ಹಿಡಿತಾ ಇರಲಿ, ದುಂದು ವೆಚ್ಚ ಮಾಡುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೂಡ ಇರುತ್ತೆ. ಆದ್ರೆ ನೀವು ಮೋಸ ಹೋಗುವಂಥದ್ದು, ನಿಮಗೆ ಮೋಸ ಮಾಡುವಂತ ದಿನಮಾನವಾಗಿರುತ್ತೆ. ಏನೋ ಒಂದು ಸಮಸ್ಯೆಗಳು ಹೇಳಿರ್ತಾರೆ, ಏನೋ ಒಂದು ಒಬ್ಬರ ಮೇಲೆ ನಂಬಿಕೆ ಮಾಡಿ ಕೆಲಸಗಳನ್ನ ಬಿಟ್ಟಿರ್ತೀರಿ. ನಿಮಗೆ ಅದು ತುಂಬಾ ದೊಡ್ಡ ಮಟ್ಟದ ಪೆಟ್ಟು ಬೀಳುವಂಥದ್ದು. ಹಾಗಾಗಿ ನಿಮ್ಮ ಕೆಲಸಗಳ ಬಗ್ಗೆ ಒಂದಿಷ್ಟು ಜವಾಬ್ದಾರಿಯುತವಾಗಿ ಮಾಡಿ. ಒಂದಿಷ್ಟು ಹಿಡಿತಾ ಇರುತ್ತೆ. ಜೊತೆಗೆ ನಿಮಗೆ ಲಾಸ್ ಕೂಡ ಆಗೋದಿಲ್ಲ. ಜೊತೆಗೆ ಮಾತೃವಿನ ಸಮಾನತರದವರಲ್ಲಿ, ತಾಯಿಯ ಸಮಾನತರಲ್ಲಿ ಯಾರೇ ಇರಲಿ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೂಡ ನೋಡುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶನಿಶ್ಚರ ಆರಾಧನೆ ಅಥವಾ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೋಡಿ, ಮಿಥುನ ರಾಶಿಯವರು ವಿಶೇಷವಾಗಿ ಒಂದಿಷ್ಟು ತತ್ವಗಳ ಪ್ರಕಾರ ಅರಿಯೋ ತರ, ನೀರು ಹೇಗೆ ಹರಿತಾ ಇರುತ್ತೆ ಜಲತತ್ವಗಳ ಪ್ರಕಾರ ಇರುವಂಥದ್ದು. ಆದ್ರೆ ಒಂದಿಷ್ಟು ಸಮಸ್ಯೆಗಳಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಇರಲಿ. ಕಸ ಕಡ್ಡಿಗಳ ಸೈಡಿಗೆ ಬಿಟ್ಬಿಡಿ. ನೀವೇನೆ ಹರಿಯೋ ನೀರು ಹೇಗೆ ಕಸ ಕಡ್ಡಿಗಳ ಸೈಡಿಗೆ ಬಿಡುತ್ತೋ ಹಾಗೆ ಹಿಂಸೆ ಯಾಚನೆಗಳು ಅಥವಾ ಒತ್ತಡಗಳು ಅಥವಾ ನಿಮ್ಮನ್ನ ಟಾರ್ಗೆಟ್ ಮಾಡಿರ್ಲಿ, ಒಂದಿಷ್ಟು ಶತ್ರುತ್ವಗಳು ಜಾಸ್ತಿ ಇರಲಿ, ಅದನ್ನ ಗಮನಾರ್ಹವಾಗಿ ಇಟ್ಕೊಂಡಿರಿ. ಅದು ಸೈಡಿಗೆ ಬಿಟ್ಬಿಟ್ಟು ನಿಮ್ಮ ಕೆಲಸಗಳ ಬಗ್ಗೆ ಗಮನ ಕೊಡಿ. ಉದ್ಯೋಗ ಅರಸುತ್ತಿರುವಂತವರಿಗೆ ನೂತನ ಉದ್ಯೋಗಗಳು ಪ್ರಾಪ್ತಿ. ಜೊತೆಗೆ ಉದ್ಯೋಗದಲ್ಲಿ ಯಾರೇ ಇದ್ರೂ ಸಹ ಅವರಿಗೆ ಬಡ್ತಿ ಆಗುವಂತ ಸದಾವಕಾಶ ಅಂತಾನೆ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಫಲಾಫಲಗಳ ಜೊತೆ ಒಂದಿಷ್ಟು ಒತ್ತಡಗಳು, ಜೊತೆಗೆ ಒಂದಿಷ್ಟು ಅಭಿವೃದ್ಧಿ. ನೀವು ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ನಿಮಗೆ ಆದಾಯದ ಮೂಲ ಅಂತ ಹೇಳುವಂಥದ್ದು. 1 ರೂಪಾಯಿನ ಕೆಲಸ ಮಾಡಿದ್ರೆ 1 ರೂಪಾಯಿನ ಆದಾಯ, 100 ರೂಪಾಯಿನ ಕೆಲಸ ಮಾಡಿದ್ರೆ 100 ರೂಪಾಯಿನ ಆದಾಯ ಅನ್ನುವಂಥ ದಿನಮಾನವಾಗಿರುತ್ತೆ. ಆದ್ರೆ ಒತ್ತಡಗಳು ತುಂಬಾ ಇರುವಂಥದ್ದು. ವೃತ ತಿರುಗಾಟ, ಟೈಮ್ ಊಟಕ್ಕೂ ಸುಧಾ ತಿಂಡಿಗೂ ಸುಧಾ ಟೈಮ್ ಇಲ್ದೇನೆ ಕೆಲಸ ಮಾಡುವಂಥ ದಿನಮಾನ. ಆದರೆ ನಿಮಗೆ ಒಂದಿಷ್ಟು ಸಂಧಿವಾತಗಳು ಅಂತ ಹೇಳುವಂಥದ್ದು, ಜೈಂಟ್ ಪೇನ್ಗಳು ಬರುವಂತ ಸಂದರ್ಭಗಳಿರುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ. ಜೊತೆಗೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಯಾರಿಗಾರ ಇದ್ರೆ ವೈದ್ಯಕೀಯ ತಪಾಸಣೆ ಮಾಡ್ಕೊಳ್ಳೋದು ಅಗತ್ಯವಾಗಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ನೂತನ ಗೃಹ ನಿರ್ಮಾಣ ಮಾಡಿ ನಿಂತು ಹೋಗಿದ್ರೆ ಅವರಿಗೆ ಮತ್ತೆ ಮರುಚಾಲನೆ ಆಗುವಂಥದ್ದು. ಜೊತೆಗೆ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಿ ಅವರಿಗೆ ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ಹಾಗಾಗಿ ವಿಶೇಷವಾಗಿ ಮಣ್ಣಿನ ಕೆಲಸದಲ್ಲಿ ಕೃಷಿಕರಾಗಿರ್ಬೋದು ಅಥವಾ ರೈತಾಪಿ ವರ್ಗದವರಾಗಿರ್ಬೋದು, ಹೈನುಗಾರಿಕೆ ಮಾಡಿರ್ಬೋದು, ವಿಶೇಷ ಲಾಭಗಳಲ್ಲಿ ಇರುವಂತ ದಿನಮಾನ. ತದನಂತರದಲ್ಲಿ ಒಂದಿಷ್ಟು ಆರೋಗ್ಯದ ಕಡೆ ಭಯ. ಚೆನ್ನಾಗೇ ಇರ್ತೀರಿ, ನನಗೆ ಭಯ,
ಒಂದಿಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು. ನಮ್ಗೆ ಏನಾಗ್ತಾ ಇದೆ, ನಂಗೆ ಏನಾಗ್ತಾ ಇದೆ ಎನ್ನುವಂತಹ ಕೊಂಚ ಅಳುಕು ಮನಸ್ಸು ಅಂತಾನೆ ಹೇಳುವಂಥದ್ದು. ಹಾಗಾಗಿ ಸಿಂಹ ರಾಶಿಯವರಿಗೆ ತ್ರಯಂಬಕೇಶ್ವರಾಯ ನಮಃ ಶಿವ ದೇವಸ್ಥಾನ ಅನುಷ್ಠಾನ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ರುದ್ರಾಭಿಷೇಕ ಮಾಡಿಸಿದ್ರೆ ಉತ್ತಮ ಅಂತಾನೆ ಹೇಳುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ನೂತನ ಕೆಲಸ ಕಾರ್ಯಗಳ ಜೊತೆಗೆ ಒಂದಿಷ್ಟು ಕುಟುಂಬದಲ್ಲಿ ವಾಗ್ವಾದಗಳು, ಹೊರಗಡೆನೂ ಸಮಸ್ಯೆ, ಕುಟುಂಬದಲ್ಲೂ ಸಮಸ್ಯೆ. ಏನ್ ಮಾಡೋಣ, ಇದು ಕ್ವಶನ್ ಮಾರ್ಕ್ ಆಗಿ ಉಳಿಯುವಂಥದ್ದು. ಹಾಗಾಗಿ ಬಂಧು ಮಿತ್ರರಲ್ಲಿ ವಿರೋಧ, ದಾಯಾದಿಗಳ ಕಲಹ, ಯಾವುದೇ ಕೆಲಸಗಳ ಬಗ್ಗೆ ಒಂದಿಷ್ಟು ಪ್ರಾರಂಭದಲ್ಲೇ ಒಂದಿಷ್ಟು ಜಗಳ, ತುಂಬಿ ಗಲಾಟೆಗಳಾಗುವಂಥದ್ದು, ಅಪರಾಧಿಗಳಾಗಿ ಇರುವಂಥದ್ದು. ಹಾಗಾಗಿ ನಿಮಗೆ ದುಡುಕು ಒಂದಿಷ್ಟು ಒಳಿತಲ್ಲ. ಮಾತುಕತೆಗಳ ಮೇಲೆ ಸ್ವಲ್ಪ ಹಿಡಿತ ಕೂಡ ಇರುವಂಥದ್ದು. ಜೊತೆಗೆ ಕನ್ಯಾ ರಾಶಿಯವರಿಗೆ ನೂತನ ಕೆಲಸಗಳ ಬಗ್ಗೆ ಇವತ್ತು ಒಳಿತೇ ಅಲ್ಲ. ಯಾವ ಬೇರೆ ಹೊಸದಾಗಿ ಕೆಲಸ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಲಿ, ಪ್ರಾರಂಭ ಮಾಡೋದಾಗಿರ್ಲಿ, ದಯವಿಟ್ಟು ಬೇಡ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಅಥವಾ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಘನ ವಸ್ತು ವ್ಯಾಪಾರಗಾರರಿಗೆ, ದರ್ಶಿನಿ ಹೋಟೆಲ್ಗಳಿಟ್ಟಿರುವಂಥವರಿಗೆ, ರಸ್ತೆ ಬದಿ ವ್ಯಾಪಾರಗಾರರಿಗೆ ಅಥವಾ ನೀರಿನ ಸಂಬಂಧಪಟ್ಟಂತ ಜಲತತ್ವವಾದಂಥ ವ್ಯಾಪಾರಗಾರರಿಗೆ ವಿಶೇಷ ಲಾಭವಿರುವಂಥದ್ದು. ಉತ್ಪನ್ನ ಮಾರಾಟಗಾರರಿಗೆ, ಜೊತೆಗೆ ದಿನಸಿ ಪದಾರ್ಥ ಮಾರಾಟಗಾರರಿಗೆ ವಿಶೇಷ ಲಾಭ ಅಂತಾನೆ ಹೇಳುವಂಥದ್ದು. ಆರೋಗ್ಯ ಕಡೆ ವಿಶೇಷವಾಗಿ ಗಮನ ಕೊಡಬೇಕಾಗುತ್ತೆ. ಮಕ್ಕಳಲ್ಲಿ ಒಂದಿಷ್ಟು ಗೌರವ ಸ್ಥಾನಮಾನಗಳು ನಿಮಗೆ ಬರುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು ಹಸಿರು, ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತ ಹೇಳುವಂಥದ್ದು. ನಿಮಗೆ ಹೊಸದಾಗಿ ಯಾವುದೇ ಒಂದು ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಿಮ್ಮ ಕುಟುಂಬದ ಮೊದಲನೇ ದಾಪುಗಾಲು ಹಾಕುವಂತ ದಿನಮಾನ ಅಂತ ಹೇಳುವಂಥದ್ದು. ಹಾಗಾಗಿ ನಿಮಗೆ ಒಂದಿಷ್ಟು ನಿಮ್ಮ ಜೀವನದ ಒಂದು ಮುಖ್ಯ ತಿರುವು ಅಂತ ಹೇಳುವಂಥದ್ದು. ಜೊತೆಗೆ ನಂಬಿಕೆ ಮುಖ್ಯ. ನಿಮಗೇನಾಗಿದೆ ಅಂದ್ರೆ ಎಲ್ಲರ ಮೇಲೂ ಅನುಮಾನ, ಎಲ್ಲರ ಮೇಲೂ ಸಂದೇಹಗಳಿರುವಂಥದ್ದು. ಹಾಗಾಗಿ ಪರಿಶೀಲನೆ ಮಾಡಿ ಮಾತಾಡೋದು ಉತ್ತಮ ಅಂತ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ಆರೋಗ್ಯದ ಕಡೆ ಗಮನ ಇರಲಿ. ನಿದ್ರಾವಸ್ಥೆ, ಕಳೆದ ದಿನಗಳಲ್ಲಿ ಸೋಂಬೇರಿಯಾಗಿರುವಂಥ ದಿನಮಾನಗಳು ಕೂಡ ನೋಡಿರ್ತೀರಿ. ನೀವು ಬ್ಯುಸಿ ಆಗಿರ್ಬೇಕು. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಫಲಗಳು, ಆದಾಯದ ಮೂಲಗಳು ಒದಗಿ ಬರುವಂತ ದಿನಗಳಲ್ಲಿ ನೀವು ಕಳೆದುಕೊಳ್ಳುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ವೃಶ್ಚಿಕದವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಶನೇಶ್ವರನ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ವಿದ್ಯಾದ ಕಡೆ ತುಂಬಾ ಗಮನ ಬೇಕು. ಯಾಕೆಂದ್ರೆ ಅಹಂ ಅಂತ ಹೇಳುವಂಥದ್ದು. ನಿಮ್ಗೆ ಏನಾಗಿದೆ ಅಂದ್ರೆ ಅಲ್ಪ ವಿದ್ಯಂ ಮಹಾಗರ್ವ ಅಂತ. ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನೀವು ಅವಮಾನಕ್ಕೆ ನೀವೇ ಈಡಾಗುವಂತ ದಿನಮಾನ ಕೂಡ ಎದುರಾಗುತ್ತೆ ಇವತ್ತು. ನಿಮಗೆ ಯಾವುದ್ರ ಬಗ್ಗೆ ತಿಳಿದಿದೆ ಅಷ್ಟನ್ನು ಮಾತ್ರ ಮಾತಾಡಿ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನ ಬೇಕು. ಯಾವ ಕೆಲಸದ ಮಾಡ್ತಿರ್ತೀರಿ ಅದ್ರ ಬಗ್ಗೆ ಗಮನ ಇರಲಿ. ಹಣಕಾಸಿನ ವಿಚಾರದಲ್ಲಿ ಮುಂದಾಳತ್ವ ಬೇಡ. ಮಧ್ಯವಸ್ಥಿಕೆಗಂತೂ ಹೋಗೋದೇ ಅವಕಾಶಗಳಲ್ಲ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಪಿತ್ರಾರ್ಜಿತ ಆಸ್ತಿಗಳಿಂದ ಒಂದಿಷ್ಟು ಆದಾಯ. ಪಿತ್ರಾರ್ಜಿತ ಆಸ್ತಿಗಳು ಯಾವುದೇ ಇದ್ರೂ ಸರಿ ಕ್ರೋಢೀಕರಣ ಆಗುವಂಥದ್ದು. ಋಣಾತ್ಮಕ ದೋಷಗಳು, ಸಾಲಗಾರರ ಒತ್ತಡಗಳಿದ್ರೆ ಅದು ಪರಿಹಾರ ಆಗುವಂಥದ್ದು. ಜೊತೆಗೆ ಗೌರವ ಸ್ಥಾನಮಾನಗಳು ದೊರಕುವಂತ ದಿನಮಾನವಾಗಿರುತ್ತೆ. ವಿಶೇಷವಾದಂತ ದಿನ ಅಂತಾನೆ ಹೇಳುವಂಥದ್ದು. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ರಾಮಲಿಂಗೇಶ್ವರಾಯ ನಮಃ ಅಥವಾ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಲೇಖಕರಿಗೆ ಡೈರೆಕ್ಷನ್ ಮಾಡುವಂತಹ ಯಾರೇ ಛಾಯಾಗ್ರಾಹಕರಾಗಿರ್ಬೋದು ಅಥವಾ ಪುಸ್ತಕ ವ್ಯಾಪಾರಿಗರಾಗಿರ್ಬೋದು, ವಿಶೇಷವಾದಂತಹ ಸಮಾಜ ಸುಧಾರಣೆ ಮಾಡುವಂತವರಿಗೆ ವಿಶೇಷ ಫಲಗಳಿರುತ್ತೆ. ರಾಜಕಾರಣಿ ವೃತ್ತಿಯಲ್ಲಿರುವಂತವರಿಗೆ ಅವಮಾನಗಳಾಗುವಂತ ಸಂದರ್ಭಗಳಿರುತ್ತೆ. ನಿಮ್ಮ ನಿವೃತ್ತಿ ಅಂತಾನೆ ಹೇಳುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನನಗೆ ಬೇಡಪ್ಪ ಇದು ಅಂತ ಹೇಳುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ.
ಕುಂಭರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನ ಲಗ್ನದವರಿಗೆ ಒಂದಿಷ್ಟು ದ್ವಂದ್ವಗಳು ಮನಸ್ಸಿನಲ್ಲಿ, ಒಂದಿಷ್ಟು ಕ್ವಶನ್ಗಳು ಹುಟ್ಟಾಕೊಳ್ಳುವಂಥದ್ದು, ಅನುಮಾನಗಳು ಜೊತೆಗೆ ಕ್ವಶನ್ಗಳು ಹುಟ್ಟಾಕುವಂಥದ್ದು. ತುಂಬಾ ದಿನಗಳಿಂದ ಒಂದಿಷ್ಟು ಮರೆಮಾಚ್ಕೊಂಡ್ ಬಂದಿರ್ತೀರಿ ಯಾವುದೋ ವಿಚಾರಗಳನ್ನ, ಇವತ್ತು ಅದನ್ನ ನೀವು ಪ್ರಸ್ತಾವನೆ ಮಾಡುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಒಂದಿಷ್ಟು ನೀವೇ ಮುಚ್ಕೊಂಡ್ ಬಂದಿರ್ತೀರಿ, ಅದು ಕಾಯಿಲೆ ಮತ್ತೊಂದಷ್ಟು ಉಲ್ಬಣ ಆಗುವಂಥದ್ದಿರುತ್ತೆ. ಹಾಗಾಗಿ ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ಯಾವುದೇ ವಿಚಾರಗಳಿರ್ಲಿ, ನಿಮ್ಮ ಕುಟುಂಬದವರ ಹತ್ರ ಒಂದಿಷ್ಟು ಸಲಹೆ ತಗೊಳ್ಳುವಂಥದ್ದು ಅಥವಾ ಗುರು ಹಿರಿಯರ ಸಲಹೆ ತಗೊಳ್ಳುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಅಥವಾ ಹನುಮಾನ್ ಚಾಲೀಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.